ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ನಾನು ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ. ಯಾಕಂದರೆ ಮನುಷ್ಯರ ಮನಸ್ಸು ಸ್ವಭಾವ ಹೇಗಿರುತ್ತೆ ಅಲ್ವಾ? ವಿಚಿತ್ರ ಅನಿಸತ್ತೆ. ನಿಜಕ್ಕೂ ಒಮ್ಮೊಮ್ಮೆ ಅನಿಸೋದು ಪ್ರಾಣಿಗಳೇ ಎಷ್ಟೋ ವಾಸಿ ಅಂತ. ಯಾಕಂದರೆ ಪ್ರಾಣಿಗಳಿಗೆ ಒಂದು ಪ್ರೀತಿ ವಿಶ್ವಾಸ ಒಂದು ಇದು ತೋರಿಸಿದರೆ ಅವುಗಳು ಖಂಡಿತ ನೆನಪಿಟ್ಕೋತವೆ. ಮನುಷ್ಯರಿಗೆ ಅದಿರೋದೇ ಇಲ್ಲ. ನಾನು ಸೂರತ್ಕಲ್ಲಲ್ಲಿ ಎಲ್ಲೆಲ್ಲಿ ಹೋಗ್ತೇನೆ ಅಂದರೆ ಯಾವ ಅಂಗಡಿಗೆಲ್ಲ ಶಾಪಿಂಗ್ ಹೋಗ್ತೇನೆ ಅಥವಾ ಯಾವಾಗಾದರೂ ಖಾಯಂ ಹೋಗುವ ಅಂಗಡಿ ಇರುತ್ತಲ್ಲ, ರೆಗ್ಯುಲರ್ ಆಗಿ ಹೋಗುವ ಅಂಗಡಿಗಳಿರುತ್ತೆ ಅಂತಲ್ಲಿ ನಾನು ಹೋದಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬರೋದುಂಟು. ಯಾಕಂದರೆ ಎಲ್ಲ ಜನರಿಗೂ ಕೂಡ ಗೊತ್ತಿರಲ್ಲ ಅಲ್ವಾ, ಲೋಕಲ್ ಏರಿಯಾದಲ್ಲಿ ಇದ್ದವರಿಗೂ ಕೂಡ ಎಲ್ಲ ಅಂಗಡಿಗಳು ಗೊತ್ತೇ ಇರಬೇಕಂತಿಲ್ಲ. ಸೊ ನನ್ನ ಚಾನಲ್ ಥ್ರೂ ಅವರಿಗೆ ಗೊತ್ತಾಗತ್ತೆ. ಎಷ್ಟೋ ಜನರಿಗೆ ಹಾಗೇ ಆಗಿದೆ, ಕೆಲವೊಂದು ಅಂಗಡಿಗಳ ಬಗ್ಗೆ ಗೊತ್ತೇ ಇರಲಿಲ್ಲ. ಹಾಗೆ ನನ್ನ ಚಾನಲಲ್ಲಿ ನೋಡಿದ ಮೇಲೆ ಹೀಗೂ ಉಂಟಾ, ಇಲ್ಲೇ ಉಂಟಾ, ನಮಗೆ ಇಷ್ಟು ವರ್ಷ ಇದ್ದರೂ ಗೊತ್ತಾಗಿಲ್ಲ ಅಂತ ಕೆಲವರು ಹೇಳಿದ್ದುಂಟು. ಹಾಗೆ ಒಳ್ಳೆಯದಾಗತ್ತಲ್ವ, ಅದರಿಂದ 4 ಜನರಿಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ನಾನು ಈ ಬ್ಯಾಗಿನ ಅಂಗಡಿಯ ವಿಡಿಯೋ ಕೂಡ ಮಾಡಿದ್ದೆ. ನೀವು ಹೇಳ್ಬೋದು, ಏನೋ ವೆರೈಟಿ ಬ್ಯಾಗ್ ಸಿಕ್ತು ಅಂತ ಭಾರಿ ಹಾಡಿ ಹೊಗಳ್ತಾ ಇದ್ದಾಳೆ ಅಂತಲ್ಲ. ಆ್ಯಕ್ಚುಲಿ ಆ ಗಿಫ್ಟ್ ಕೊಡುವ ಹಿಂದಿನ ಒಂದು ಭಾವನೆ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ನಾನು. ಯಾಕಂದರೆ ನಾನು ಆಲ್ರೆಡಿ ಈಗೆಲ್ಲ ಹೇಳಿದಂಗೆ ಕೆಲವರಿಗೆ ವಿಡಿಯೋ ಮಾಡಿ ಅವರನ್ನು ಹಾಡಿ ಹೊಗಳಿ ಮೇಲೆ ಹಾಕಿ ಆಯಿತಾ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ಕೂಡ ನೆನಪಿಡಲ್ಲ. ಆ್ಯಕ್ಚುಲಿ ನನ್ನದು ವ್ಲಾಗಿಂಗ್ ಚಾನಲ್ ಆದರೂ ಕೂಡ ನನ್ನ ಡೈಲಿ ರೂಟೀನ್ ತೋರಿಸೋ ಚಾನಲ್ ಅಲ್ಲ. ಅಂದರೆ ಕಸ ಗುಡಿಸೋದು, ಒರೆಸೋದು ಅಥವಾ ಮನೆ ಕೆಲಸಗಳು ಅದೆಲ್ಲ ತೋರಿಸಲ್ಲ ನಾನು. ಅಪರೂಪಕ್ಕೆ ಇರ್ಬೋದು, ಆದರೆ ಪ್ರತಿ ವಿಡಿಯೋದಲ್ಲೂ ಅದನ್ನು ನಾನು ತೋರಿಸಲ್ಲ. ಆ್ಯಕ್ಚುಲಿ ನಾನು ಎಲ್ಲ ವೀಡಿಯೋಸ್ ಹಾಕೋದು ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಂದರೆ ಕೆಲವೊಂದು ಶಾಪ್ಗಳಿಗೆ ನಮಗೆ ಪರ್ಚೇಸಿಂಗಿಗೆ ಹೋಗಲಿಕ್ಕೆ ಇರುತ್ತೆ ಅಲ್ವಾ, ಡೇ ಟು ಡೇ ಲೈಫಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೆ ರೆಗ್ಯುಲರ್ ಆಗಿ ಕೆಲವೊಂದು ಶಾಪ್ಗಳಿಗೆ, ಬಟ್ಟೆ ಶಾಪ್ ಆಗಲಿ, ಗ್ರಾಸರಿ, ಪ್ರತಿಯೊಂದು ಕೂಡ ಯಾವುದೇ ಇದ್ದರೂ ಕೂಡ ಎಲ್ಲಿ ಹೋಗ್ತೇನೆ ಅಲ್ಲಿ ಒಂದು ಗುಡ್ ವಿಲ್ಲಿಂದ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಯಾಕಂದರೆ ಒಳ್ಳೊಳ್ಳೆ ಎಸ್ಟಾಬ್ಲಿಷ್ಡ್ ಶಾಪ್ಗಳಿರುತ್ತೆ, ಅವರಿಗೇನು ಬೇಕಾಗಿಲ್ಲ, ನನ್ನ ಥ್ರೂ ಅವರು ಫೇಮಸ್ ಆಗೋದು ಬೇಕಾಗಿರಲ್ಲ. ಆದರೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಯಾಕಂದರೆ ನಮ್ಮ ಸೂರತ್ಕಲ್ಲಲ್ಲಿ, ನಮ್ಮ ಸೂರತ್ಕಲ್ ಅಂತ ನಮಗೆ ಅಭಿಮಾನ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ನಮ್ಮ ಸೂರತ್ಕಲ್ಲಲ್ಲಿ ಯಾವುದೆಲ್ಲ ಒಳ್ಳೊಳ್ಳೆ ಶಾಪ್ಗಳಿವೆ ಅದನ್ನೆಲ್ಲ ನಾನು ತೋರಿಸ್ತೇನೆ. ಹಾಗೆಯೇ ಕೆಲವರಿಗೆ ಅನಿಸಿದ್ದುಂಟು, ಅರೆ ನನಗೆ ಮೆಸೇಜಲ್ಲಿ ಹೇಳಿದ್ದಾರೆ ಕೂಡ, ಅರೆ ನಮಗೆ ಗೊತ್ತಿರಲಿಲ್ಲ, ನಾವು ಇಷ್ಟು ವರ್ಷ ಇದ್ದರೂ ಕೂಡ ನಮಗೆ ಈ ಶಾಪ್ ಇರೋದೇ ಗೊತ್ತಿರಲಿಲ್ಲ, ಇಂಥದ್ದು ಇಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗೆ ಆಗತ್ತಲ್ವ. ಇನ್ನು ಔಟ್ಸೈಡರಿಗಂತೂ ಗೊತ್ತೇ ಇರಲ್ಲ. ಎಷ್ಟೋ ಜನ ಬರ್ತಾರೆ NITಕೆಲ್ಲ, ಕ್ಯಾಂಪಸ್ಸಲ್ಲೆಲ್ಲ, ಕ್ವಾರ್ಟರ್ಸಲ್ಲಿ ಇರ್ತಾರೆ, ಹೊಸಬ್ರಾಗಿರ್ತಾರೆ ಈ ಊರಿಗೆ, ಅವರಿಗೂ ಕೂಡ ಗೊತ್ತಾಗಬೇಕಲ್ವ. ಎಷ್ಟೋ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್ ಅಲ್ಲೂ ಕೂಡ ಇದ್ದಾರೆ. ಹಾಗೆ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶ. ಮತ್ತು ನನ್ನ ಕಂಟೆಂಟ್ ಕೂಡ ಅದೇ ಅಲ್ವಾ, ನಾನು ನನ್ನ ವೀಡಿಯೋಸಲ್ಲಿ ಅಂಥದ್ದೇ ಹಾಕೋದು. ಇನ್ನು ಒಳ್ಳೊಳ್ಳೆ ದೇವಸ್ಥಾನಗಳಿದ್ರೆ ಹಾಗೆ ಕೆಲವೊಂದು ವೀಡಿಯೋಸನ್ನು ಹಾಕ್ತಾ ಇರ್ತೇನೆ. ಕೆಲವರ ಟ್ಯಾಲೆಂಟ್ ತೋರಿಸ್ತೇನೆ ಅಲ್ವಾ, ಕೆಲವೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತೇನೆ. ಅವೆಲ್ಲರ ಜೊತೆಗೆ ಇದು ಕೂಡ ಒಂದು ಅಲ್ವಾ. ಹಾಗೆ ನಾನು ವೀಡಿಯೋಸ್ ಹಾಕಿದ ಮೇಲೆ ಕೆಲವೊಂದು ಅನುಭವಗಳು ಕೂಡ ನನಗೆ ಏನು ಗೊತ್ತಾ, ನಾನು ಹೋಗ್ತೀನಿ, ವೀಡಿಯೋಸ್ ಎಲ್ಲ ಮಾಡ್ತೇನೆ, ಮಾಡಿ ಅಪ್ಲೋಡ್ ಮಾಡೋವರೆಗೆ ಮನುಷ್ಯನ ಬಿಹೇವಿಯರ್ ಒಂದು ರೀತಿ ಇರುತ್ತೆ. ಮತ್ತು ಅಪ್ಲೋಡ್ ಆದ ಮೇಲೆ ಮನುಷ್ಯರ ಬಿಹೇವಿಯರ್ ಫುಲ್ ಚೇಂಜ್ ಆಗುತ್ತೆ. ತುಂಬ ವಿಚಿತ್ರ ಅನಿಸ್ಬಿಡ್ತು ನನಗೆ. ಯಾಕಂದರೆ ಎಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು ನನಗೆ ಅನುಭವ ಆಗಿದೆ. ಒಂದು 25% ಜನ ಚೆನ್ನಾಗಿದ್ದಾರೆ, 75% ಜನ ನೆನಪೇ ಇರಲ್ಲ ಅವರಿಗೆ, ಓಕೆನಾ. ಮತ್ತು ನಾವು ಯಾರಂತವೇ ಗುರುತ ಸಿಗದಂಗೆ ಮಾಡ್ತಾರೆ. ಯಾವಾಗಲೂ ಹೋಗಿ ಬರುವ ಜಾಗ, ಯಾವಾಗಲೂ ಕಾಣುವ ಜನರು, ಏನಾಗ್ಬಿಡುತ್ತೋ ಅವರಿಗೆ ನನಗೇನೆ ಅರ್ಥ ಆಗಲ್ಲ. ಹಾಗೆ ಕೆಲವರು ಮಾತ್ರ ನೆನಪಲ್ಲಿ ನನ್ನನ್ನು ಮಾತಾಡಿಸ್ತಾರೆ, ಇಲ್ಲ ಅಂತಲ್ಲ. ಮೇಡಮ್ ಹೇಗಿದ್ದೀರಾ, ಹೇಗೆ ನಡೀತಿದೆ ಚಾನಲ್ಲು, ಅಥವಾ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸನ್ನು ಅವರು ನೋಡೋರಿದ್ದಾರೆ, ಅವರು ಹೀಗೆ ಚೆನ್ನಾಗಿ ಬರ್ತಿದೆ, ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಿದ್ದೀರಾ ಅಂತ ಒಂದು ಅಪ್ರಿಷಿಯೇಷನ್ ಕೊಡ್ತಾರೆ. ಏನಾದ್ರು ಒಂದು ಕರೆಕ್ಷನ್ ಇದ್ದರೆ ಹೇಳ್ತಾರೆ. ಹಾಗೆ ಒಂದು ಒಳ್ಳೆ ರೀತಿಯಿಂದ ಮಾತಾಡಿಸ್ತಾರೆ. ಇನ್ನು ಕೆಲವರಿಗೆ ನಮ್ಮ ಗುರ್ತವೇ ಸಿಗಲ್ಲ, ಹಾಗೆ ಸಹ ಬಿಹೇವ್ ಮಾಡ್ತಾರೆ, ನಮ್ಮನ್ನು ನೋಡದಂಗೆ ಹೋಗಿಬಿಡ್ತಾರೆ. ಹೀಗೆ ನಾನು ಶಾಪ್ಗಳ ವಿಷಯ ಅಂತ ಮಾತಾಡ್ತಾ ಇಲ್ಲ, ಕೆಲವರ ಟ್ಯಾಲೆಂಟ್ ತೋರಿಸಿದ್ದೇನೆ. ಮತ್ತು ಕೆಲವು ಇನ್ಸ್ಟಿಟ್ಯೂಷನ್ನು, ಮತ್ತು ಕೆಲವೊಂದು ಟೆಂಪಲ್ಲು, ಅಥವಾ ಕೆಲವೊಂದು ತುಂಬ ಕಂಟೆಂಟ್ ಇದೆ ನನ್ನ ಚಾನಲಲ್ಲಿ. ಹಾಗೆ ವಿಡಿಯೋ ಮಾಡೋವರೆಗೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಖುಷಿಯಿಂದ, ಮತ್ತು ಹೀಗೆ ಬರುತ್ತೆ, ಯಾವಾಗ ಬರುತ್ತೆ,
ವಿಡಿಯೋ ಅಂತ ಭಾರಿ ಸಪೋರ್ಟ್ ಮಾಡುವಾಗೆ ನೆಕ್ಸ್ಟು ಆಶ್ವಾಸನೆ ಕೂಡ ಕೊಡ್ತಾರೆ, ನಾವು ನಮ್ಮ ಸಪೋರ್ಟ್ ನಿಮಗಿದೆ ಹಾಗೆ ಹೀಗೆ ಎಟ್ಸೆಟ್ರಾ ಎಟ್ಸೆಟ್ರಾ. ಓಕೆನಾ. ಮತ್ತು ನಾನೊಂದು ದೊಡ್ಡ ಹುರುಪಲ್ಲಿ ವಿಡಿಯೋ ಮಾಡಿ ಹಾಕಿ ನಮಗೆ ಏನಾಗುತ್ತೆ ಗೊತ್ತಾ, ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಕೆಲಸ ಮಾಡ್ತೇವೆ ಅಂತ ಇರುವಾಗ ಆ ಕೆಲಸ ಆದ ಕೂಡಲೇ ನಮಗಿಂತ ಮೇಲೆ ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರಲ್ವ, ಅವರು ನಮಗೆ ನಮ್ಮ ಕೆಲಸವನ್ನು ನೋಡಿ ಏನಾದರೂ ಹೇಳಲಿ ಅಂತ ಒಂದು ನಿರೀಕ್ಷೆಗಳು ಮನುಷ್ಯನಿಗೆ ಇದ್ದೇ ಇರುತ್ತಲ್ವ. ಅದಕ್ಕೆ ಯಾರೂ ಹೊರತಾಗಿಲ್ಲ. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆ ನಿರೀಕ್ಷೆಗಳು ಇದ್ದೇ ಇರುತ್ತಲ್ವ. ಹಾಗೆಯೇ ನಮಗೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಷ್ಟು ಒಂದೊಂದು ವೀಡಿಯೋಕ್ಕೆ 4-5 ಗಂಟೆ ಬೇಕಾಗತ್ತೆ. ಯೂಟ್ಯೂಬರ್ಸಿಗೆ ಗೊತ್ತೇ ಇರುತ್ತೆ, ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ. ಹಾಗೆಯೇ 4-5 ಗಂಟೆ ಕೂತು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲನೂ ಫೈನಲ್ ಒಂದು ಸ್ಟೇಜಿಗೆ ತರಬೇಕಾದ್ರೆ ಹುಸ್ಸಪ್ಪ ಅಂತ ಆಗುತ್ತೆ. ಆದರೂ ಇಷ್ಟಪಡೋ ಒಂದು ಕೆಲಸ ಅಲ್ವಾ, ಮಾಡ್ತೇವೆ ನಾವು ಯೂಟ್ಯೂಬರ್ಸು, ಅಪ್ಲೋಡ್ ಮಾಡ್ತೇವೆ. ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ತಾರಲ್ಲ, ನಮಗೆ ಅನಿಸುತ್ತೆ ವಿಡಿಯೋ ಅಪ್ಲೋಡ್ ಆಗಿದ್ದನ್ನು ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ, ಲಿಂಕ್ ಕಳಿಸ್ತೇವೆ. ಹಾಗೆ ನಾನು ಕೂಡ ಮಾಡಿದೆ, ಇನ್ಫಾರ್ಮ್ ಮಾಡೋದು, ಲಿಂಕ್ ಕಳಿಸೋದು, ಮತ್ತು ಕಾಯೋದು ಏನು ಹೀಗೆ. ಮತ್ತು ಹೇಳ್ತೇನೆ ನಾನು ಲಿಂಕ್ ಕಳಿಸಿದ ಮೇಲೆ ನನಗೊಂದು ರೆಸ್ಪಾನ್ಸ್ ತೋರಿಸಿ, ಚೆನ್ನಾಗಾಗಿದೆಯೋ ಇಲ್ಲೋ, ಏನಾದ್ರು ಕರೆಕ್ಷನ್ ಇದ್ದರೆ ಹೇಳಿ, ಅಥವಾ ಏನೇ ಇದ್ದರೂ ಒಂದು ಮೆಸೇಜು. ಕಾಲ್ ಅಂತೂ ಎಕ್ಸ್ಪೆಕ್ಟ್ ಮಾಡುವಂಗೆ ಇಲ್ಲ, ಮನುಷ್ಯರೆಲ್ಲ ಹೈ ಲೆವೆಲ್, ಅವರಿಗೆ ಬೇಕಾದವರಿಗೆ ಬೇಕಾದರೆ ಮಾತ್ರ ಕಾಲ್ ಮಾಡ್ತಾರೆ, ಇಲ್ಲಾದರೆ ಮಾಡೋದೇ ಇಲ್ಲ. ನಿಮ್ಮಿಂದ ಏನಾದ್ರು ಆಗತ್ತೆ, ನಿಮ್ಮಿಂದ ಕೆಲಸ ಇದೆ ಅಂದರೆ ಖಂಡಿತ 10 ಬಾರಿ ಆದರೂ ಕಾಲ್ಸ್ ಮಾಡ್ತಾರೆ. ಆದರೆ ಬೇಡ ಅಂತ ಆಗುವಾಗ ಬ್ಯುಸಿಯಾಗಿ ಬಿಡ್ತಾರೆ. ಹೋಗಲಿ, ಒಂದು ಮೆಸೇಜ್ ವಾಟ್ಸಪ್ ಎಲ್ಲರಿಗಿರುತ್ತಲ್ವ, ನಾವು ಲಿಂಕ್ ಕಳಿಸಿರ್ತೇವಲ್ವ, ಒಂದು ಮೆಸೇಜ್. ನಾವು ಕಾದು 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 ಮತ್ತೆ ನಾನೇ ಕೇಳಬೇಕು, ಹೀಗೆ ಆಗಿದೆ ಕೇಳುವಾಗ ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತ ಉತ್ತರ ಬರುತ್ತೆ. ಚೆನ್ನಾಗಿದೆ ಅಂತ ಉತ್ತರ ಬರಲಿ ಅಂತ ನಾನು ಕಾಯೋದಿಲ್ಲ. ನನಗೇನಿರುತ್ತೆ, ನಾನು ಮಾಡಿದ್ರಲ್ಲಿ ಸರಿ ಇದೆಯೋ ಇಲ್ಲೋ, ಏನಾದ್ರು ತಪ್ಪಿದೆಯೋ, ಏನಾದ್ರು ಕರೆಕ್ಷನ್ ಆಗಬೇಕೋ, ಏನಾದ್ರು ಉತ್ತರವೇ ಇಲ್ಲ. ಕೆಲವರು 1 ದಿನ 2 ದಿನ ತಿಂಗಳಾನುಗಟ್ಲೆಕಾದರೂ ಕೂಡ ಆ ಕಡೆಯಿಂದ ಏನೂ ಉತ್ತರ ಬರಲ್ಲ. ಮತ್ತು ಕೆಲವರ ಹತ್ರ ಹೇಳ್ತಾರಂತೆ, ಒಳ್ಳೆ ಮಾಡಿದ್ದಾರೆ, ಒಳ್ಳೆ ಆಗಿದೆ, ಕರೆಕ್ಟಾಗಿ ಮಾತುಕತೆ ವಿಡಿಯೋಗ್ರಫಿ. ಆದರೆ ಯಾರಿಗೆ ನೇರವಾಗಿ ಹೇಳಬೇಕು ಅವ್ರಿಗೆ ಹೇಳಲ್ಲ. ಅದೆಂಥ ಅಹಂಕಾರ ಅಂತ ಅಲ್ವಾ, ಅದೇನು, ಯಾಕೆ ಅಷ್ಟು ಈಗೋ ಮನುಷ್ಯನಿಗೆ ಅಲ್ವಾ, ಅರ್ಥ ಆಗದ ಸಂಗತಿ. ನನಗೆ ತುಂಬಾ ಬೇಸರ ಆಗುತ್ತೆ ನಿಜವಾಗ್ಲೂ. ಹಾಗೆ ತುಂಬ ಕೆಲವರು, ಅದೇ ನಾನು ಹೇಳಿದೆ ಅಲ್ವಾ, ನಿಂತು ಮಾತಾಡಿಸ್ತಾರೆ ಕಂಡಾಗ. ನಾನೇ ಒಂದೊಮ್ಮೆ ಗೋಷ್ಠಿ ಮಾಡೋದಿದ್ರು ಕೂಡ, ಯಾವುದಾದ್ರು ನಾವು ವಿಚಾರದಲ್ಲಿ ಹೋಗ್ತಾಯಿದ್ರು ಕೂಡ ಕರೆದು ಮಾತಾಡಿಸ್ತಾರೆ. ಮೇಡಮ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗೆ ನಡೀತಿದೆ, ಇದಂತೂ ಬೇರೆ. ಆದರೆ ಇನ್ನೊಂದು 75% ಜನ ಏನಿದ್ದಾರೆ, ನಮಗೆ ಅವರಿಂದ ನೋವೇ ಸಿಗೋದು. ಒಮ್ಮೊಮ್ಮೆ ಅನಿಸುತ್ತೆ, ಯಾಕೆ ಇವರದ್ದೆಲ್ಲ ವಿಡಿಯೋ ಮಾಡಿದೆ, ಯಾಕೆ ಇವರನ್ನು ಹಾಡಿ ಹೊಗಳಿದೆ. ಕೆಲವರನ್ನಂತೂ ತುಂಬಾ ಹಾಡಿ ಹೊಗಳಿ ವಿಡಿಯೋ ಮಾಡಿ, ಅಂದರೆ ನನ್ನ ಒಳ್ಳೆತನ ಗೊತ್ತಾಯ್ತಾ. ನಾನು ಎಲ್ಲರನ್ನೂ ಒಳ್ಳೆ ರೀತಿಯಿಂದ ನೋಡಿ, ಎಲ್ಲರನ್ನೂ ಸ್ವಲ್ಪ ಅವರನ್ನು ಇದು ಮಾಡಿ ಮೇಲೆ ಕೂರಿಸಿ ಅಟ್ಟಕ್ಕೆ ಇಡೋದು ಅಂತ ಹೇಳ್ತಾರಲ್ಲ, ಮೇಲೆ ಕೂರಿಸೋದು. ಮತ್ತು ಅವರು ನನ್ನನ್ನು ಕೆಳಗೆ. ಇನ್ನು ಕೆಲವರು ಹೇಳ್ಬೋದು, ನಾವೇನು ಕರೆದ್ವಾ, ನೀವೇ ವಿಡಿಯೋ ಮಾಡಿ ಹಾಕಿದ್ದಲ್ವ, ಮತ್ತೇನು ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಬೇಕಾ. ಅದು ಕೂಡ ಹೇಳ್ಬೋದು, ಕೆಲವರ ಮನಸ್ಸಲ್ಲಿರ್ಬೋದು, ಅದಕ್ಕೇ ಆ ರೀತಿ ಅವರು ಬಿಹೇವ್ ಮಾಡ್ಬೋದು. ಆದರೆ ನಾನೊಂದು ಮಾತು ಹೇಳ್ತೇನೆ, ಯಾರೇ ಕೂಡ ನಮಗೆ ಒಳ್ಳೇದು ಮಾಡಿದರೆ, ಯಾಕಂದರೆ ನೋಡಿ ಯೂಟ್ಯೂಬಲ್ಲಿ ನಾವು ಚಾನಲ್ ಅವರು ನೆಗೆಟಿವ್ ಕೂಡ ಸ್ಪ್ರೆಡ್ ಮಾಡ್ಬೋದಲ್ವಾ. ಏನಾದರೂ ಒಂದು ಅದು ಶಾಪ್ ಸರಿ ಇಲ್ಲ ರೀ, ಅದು ಹೀಗೆ ಹೋದ ಎಷ್ಟೋ ಜನ ಮಾಡ್ತಾರೆ ವ್ಲಾಗರ್ಸ್, ನಾನು ನೋಡಿದ್ದೇನೆ. ಅಂದರೆ ಬೇಕಂತ ಮಾಡಲ್ಲ, ಇಂಥಲ್ಲಿ ಹೋಗಿರ್ತಾರೆ, ತಿಂಡಿ ಚೆನ್ನಾಗಿಲ್ಲ, ಇಲ್ಲಿ ವಸ್ತುಗಳು ಚೆನ್ನಾಗಿ ಸಿಗಲ್ಲ, ಫ್ರ್ಯಾಂಕಾಗಿ ಒಪಿನಿಯನ್ ಕೊಡ್ತಾರೆ. ನಾನು ಯಾವತ್ತೂ ಹಾಗೆ ಮಾಡಲಿಲ್ಲ. ಒಳ್ಳೆ ರೀತಿಯಿಂದ ಎಲ್ಲರನ್ನು ಹಾಡಿ ಹೊಗಳಿ ಮೇಲೆ ಇಟ್ಟೆ. ಹಾಗೆ ಇಟ್ಟಿದ್ದಕ್ಕೆ ಕೆಲವರು ಕೊಡುವ ಒಂದು ನೋವು ಉಂಟಲ್ಲ, ಹಾಗೆ ಕೃತಜ್ಞರು ಅಂತ. ಯಾಕಂದರೆ ಎಲ್ಲರೂ ಗಿಫ್ಟ್ ಕೊಟ್ಟೇ ನನಗೆ ಭಾವನೆಯನ್ನು ವ್ಯಕ್ತಪಡಿಸಬೇಕಂತಲ್ಲ, ಬೇಡವೇ ಬೇಡ. ನನಗೆ ಯಾರಿಂದ ಗಿಫ್ಟು, ಯಾರಿಂದ ಏನು ತಗೊಂಡು ಜೀವನ ಆಗಬೇಕಾಗಿಲ್ಲ. ನನಗೆ ಬೇಕಾದಷ್ಟು ನನ್ನ ಲೈಫಲ್ಲಿ ಇದೆ, ಅದಕ್ಕಲ್ಲ. ಹಾಗೆ ನಾವು ಯಾರಿಗಾದರೂ ಒಂದು ಒಳ್ಳೇದು ಮಾಡಿದರೆ ನಾವು ಅದಕ್ಕೆ ಕೃತಜ್ಞರಾಗಿರಬೇಕಲ್ವ. ಅದನ್ನು ಹೇಗೆ ತೋರಿಸಬೇಕು? ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಇಟ್ಟು, ಅದು ಯಾವುದೂ ಆಗಲ್ಲ ಅಂದರೆ ಎದುರಿಗೆ ಬಂದಾಗ ಅಟ್ಲೀಸ್ಟ್ ಒಂದು ಸ್ಮೈಲ್, ಒಂದು ಗುಡ್ ವಿಶ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅಷ್ಟು ಮಾಡಿದರೆ ಸಾಕಾಗತ್ತೆ ಅಲ್ವಾ.
ಅದು ಯಾವುದೂ ಇಲ್ಲ, ಜನರು ಹೀಗೆ ಹೀಗೆ ಓಡಾಡಿಕೊಂಡಿರೋದು, ಕ್ಯಾರೆ ಮಾಡದಂಗೆ ಮಾಡೋದು. ಇವಳೇನೋ ಲಾಟ್ಬಿಟ್ಟು ಅಲ್ವಾ. ನಾವು ಸಣ್ಣ ಯೂಟ್ಯೂಬರ್ಸ್ ಆಗಲಿ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಎಲ್ಲ ಕೆಲಸಗಳು ಅಷ್ಟೇ. 5-6 ಗಂಟೆ ಕೂತು ವೀಡಿಯೋವನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಒಳ್ಳೆ ರೀತಿಯಿಂದ ಮಾಡುವ ಒಂದು ವಿಡಿಯೋ ಇದೆ ಅಲ್ವಾ, ತುಂಬಾ ಶ್ರಮ ಪಡ್ತೇವೆ. ಆ ಶ್ರಮಕ್ಕೆ ಬೆಲೆ ಇರಲ್ಲಲ್ವ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದ ಕೂಡಲೇ ಅವರಿಗೆ ಅಲ್ವಾ, ಹಾಗೆಲ್ಲ ತುಂಬ ಅನುಭವಗಳು ಲೈಫಲ್ಲಿ ಆಗುತ್ತೆ. ಸೊ ನಾ ಹೇಳೋದು ಎಲ್ಲ ಇದ್ದೀರಾ ಅವರಿಗೂ ಕೂಡ ಹೇಳೋದು, ದಯವಿಟ್ಟು ಯಾರಿಗೂ ಈ ರೀತಿ ಟ್ರೀಟ್ ಮಾಡಬೇಡಿ. ಯಾರಿಗೇ ಆಗಲಿ, ಅದರಲ್ಲೂ ಒಳ್ಳೆಯದು ಮಾಡಿದ ಮನುಷ್ಯರಿಗೆ ಅಂದರೆ ನಮಗೆ ಒಳ್ಳೆಯದನ್ನು ಮಾಡಿದ ಮನುಷ್ಯರಿಗೆ ದಯವಿಟ್ಟು ಕೃತಜ್ಞತೆಯನ್ನು ತೋರಿಸೋದನ್ನು ಕಲೀರಿ. ಆದಷ್ಟು ಒಂದು ಸ್ಮೈಲ್, ಒಂದು ಒಳ್ಳೆ ಮಾತು ಅಲ್ವಾ. ಹಾಗೆ ಕಾಲ್ ಮಾಡೋಕ್ಕಾಗದೇ ಇದ್ದರೆ ಚಿಂತಿಲ್ಲ, ಎಲ್ಲರೂ ತುಂಬಾ ಬ್ಯುಸಿ ಈಗ, ತುಂಬಾ. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹೀಗೇನೇ ಬೇರೆ ಬೇರೆ ವಿಡಿಯೋದೊಂದಿಗೆ ತಿರ್ಗಾ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.